ಮಂಗಳೂರಿನಲ್ಲಿ ಬೋಟ್ ದುರಂತ, 4 ಗಂಭೀರವಾಗಿದ್ದಾರೆ. ಸಮುದ್ರದ ಅಲೆಗಳಿಗೆ ಸಿಲುಕಿ ಬೋಟ್ ಮಗುಚಿದೆ. ಪ್ರವಾಸಿಗರು ವಿಹಾರಕ್ಕೆ ಹೋಗಿದ್ದಂತಹ ಸಂದರ್ಭದಲ್ಲಿಯೇ ದುರಂತ ಸಂಭವಿಸಿದೆ. ಅವಘಡದಲ್ಲಿ 4 ಸ್ಥಿತಿ ಇದೀಗ ಗಂಭೀರ ಅಂತ ಹೇಳಲಾಗ್ತಾ ಇದೆ. 4ರನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಬೋಟ್ ಸಂಚಾರಕ್ಕೆ ಹೋಗಿದ್ದಂತಹ 15 ಮಂದಿ ಪ್ರವಾಸಿಗರು ಉಡುಪಿಯ ಕೋಡಿಬೆಂಗ್ರೆ ಅಳಿವೆ ಬಾಗಿಲ ಬಳಿ ನಡೆದಿರುವಂತಹ ದುರಂತ ಇದು. ಟೂರಿಸ್ಟ್ ಬೋಟ್ನಲ್ಲಿ ಸಂಚಾರ ಹೋಗಿದ್ದಂತಹ 15 ಮಂದಿ ಪ್ರವಾಸಿಗರು ಸುರಕ್ಷಿತ ಕ್ರಮ ಕೈಗೊಳ್ಳದೆ ಇರೋದೇ ದುರ್ಘಟನೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಮೈಸೂರಿನ ಸರಸ್ವತಿಪುರಂನಿಂದ ಪ್ರವಾಸಕ್ಕೆ ಹೋಗಿದ್ದಂತಹ ಟೀಮ್ ಮೈಸೂರಿನಲ್ಲಿ BPO ಕಾಲ್ ಸೆಂಟರ್ನ ಉದ್ಯೋಗಿಗಳು ಅಂತ ಹೇಳಲಾಗ್ತಾ ಇದೆ. ಸಮುದ್ರದ ಹಿನ್ನೀರಿನ ಪ್ರದೇಶವಾಗಿರುವಂತಹ ಅಳಿವೆ ಬಾಗಿಲು. ಮೊದಲಿಗೆ ಇವರು ಪ್ರವಾಸಕ್ಕೆ ಹೋಗಿದ್ರು, ಎಲ್ಲ ಸರಿ ಆಯಿತು. ಬಟ್ ಆದರೆ ಸೇಫ್ಟಿ ಮೆಜರ್ಮೆಂಟ್ ಪ್ರಿಕಾಕ್ಷನ್ಗಳನ್ನು ತೆಗೆದುಕೊಳ್ಬೇಕಾಗಿತ್ತು. ಲೈಫ್ ಜಾಕೆಟ್ಗಳನ್ನು ಹಾಕಬೇಕಾಗಿತ್ತು. ಯಾಕೆ ಹಾಕ್ಸಿಲ್ಲ? ಈ ರೀತಿಯಾಗಿ ರಿಸ್ಕನ್ನು ತೆಗೆದುಕೊಂಡು ಪ್ರವಾಸಿಗರ ಒಂದು ಪ್ರಾಣ ಪಕ್ಷಿ ಯಾರು ಹೋಗ್ತಾ ಇದ್ರು, ಯಾರು ಕೇರ್ ಮಾಡೋರು ಇಲ್ವಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ.